ಒಂದು ಜಿಂಕೆಗೆ ತುಂಬ ದಾಹ ಆಯಿತು. ಅದು ನೀರು ಕುಡಿಯೋದಕ್ಕೆ ನದಿ ಹತ್ತಿರ ಹೋಯಿತು. ಯಾವಾಗ ಜಿಂಕೆ ನೀರು ಕುಡಿಯೋದಕ್ಕೆ ಕೆಳಗಡೆ ನೋಡಿತೋ ಆಗ ಅದರ ದೃಷ್ಟಿ ಒಬ್ಬ ಬೇಟೆಗಾರನ ಮೇಲೆ ಬಿತ್ತು. ಆ ಬೇಟೆಗಾರನ ಜಿಂಕೆಯ ಬಲಭಾಗದಲ್ಲಿ ನಿಂತಿದ್ದ. ಜಿಂಕೆಯ ಮೇಲೆ ತನ್ನ ಗುರಿಯನ್ನಿಟ್ಟು ಜಿಂಕೆ ಓಡೋದಕ್ಕೆ ತನ್ನ ಎಡಭಾಗಕ್ಕೆ ನೋಡಿತು. ಆಗ ಅಲ್ಲಿ ಸಿಂಹ ಕಾಣಿಸ್ಕೊಳ್ತು. ಜಿಂಕೆ ತನ್ನ ಎರಡು ಕಡೆ ತನ್ನ ಸಾವನ್ನು ನೋಡಿ ಹಿಂದೆ ನೋಡ್ತು. ಆಗ ಹಿಂದೆನೂ ಕಾಡಲ್ಲಿ ಬೆಂಕಿ ಉರಿತಾ ಇರೋದು ಕಾಣುತ್ತೆ. ಅದರ ಕಡೆನೇ ಬರ್ತಾ ಇರುತ್ತೆ. ಅದರ ಹತ್ತಿರ ಬೇರೆ ದಾರಿನೇ ಇರಲಿಲ್ಲ. ಅದಕ್ಕೆ ಜಿಂಕೆ ಯೋಚನೆ ಮಾಡಿತು, ಸಾಯೋದಂತೂ ಇದ್ದೇ ಇದೆ. ಅದರ ಬದಲು ನಾನು ಯಾವ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೋ ಅದನ್ನು ಪೂರ್ತಿ ಮಾಡೋಣ, ಮೊದಲು ನನ್ನ ದಾಹವನ್ನು ತೀರಿಸಿಕೊಳ್ಳೋಣ ಅಂತ ಜಿಂಕೆ ಮೊದಲು ನೀರನ್ನು ಕುಡಿಯೋದಕ್ಕೆ ಶುರು ಮಾಡಿತು. ಅದೇ ಕ್ಷಣದಲ್ಲಿ ಅಲ್ಲಿ ಮಳೆಯಾಗುತ್ತೆ. ಕಾಡಿನಲ್ಲಿ ಉರಿತಾ ಇರೋ ಬೆಂಕಿ ಆರಿಹೋಯಿತು. ಅದೇ ಕಾರಣದಿಂದ ಬೇಟೆಗಾರನ ಗುರಿ ತಪ್ಪುತ್ತೆ. ಮತ್ತೆ ಅದು ಗುರಿ ಸಿಂಹಕ್ಕೆ ಬೀಳುತ್ತೆ. ಆಗ ಸಿಂಹ ಬೇಟೆಗಾರನ ಹಿಂದೆ ಬೀಳುತ್ತೆ. ಆಗ ಬೇಟೆಗಾರ ಅಲ್ಲಿಂದ ಓಡ್ತಾನೆ. ಯಾವಾಗ ಜಿಂಕೆ ನೀರು ಕುಡಿದು ತನ್ನ ಅಕ್ಕಪಕ್ಕ ನೋಡುತ್ತೋ ಆಗ ಜಿಂಕೆಗೆ ಯಾರೂ ಕಾಣಲ್ಲ. ಆದರೆ ಅದರ ಜೀವ ಉಳಿತು. ಬಂಧುಗಳೇ, ನಿಮಗೆ 4 ದಿಕ್ಕಿನಿಂದ ತೊಂದರೆಗಳು ಬಂದರೆ ಹೆದರಿಕೊಳ್ಳೋ ಬದಲು ನೀವು ಯಾವ ಕೆಲಸ ಮಾಡೋಕ್ಕೆ ಬಂದಿರ್ತೀರೋ ಅದನ್ನು ಸಾಧಿಸಿ. ನೀವು ಸಾಧಿಸೋದ್ರೊಳಗಾಗಿ ನಿಮ್ಮ ಎಲ್ಲ ತೊಂದರೆಗಳು ಮಾಯವಾಗಿಬಿಟ್ಟಿರುತ್ತೆ.